ಗುಡ್ ಮಾರ್ನಿಂಗ್. ಹಬ್ಬದ್ದು ಮನೆ ಅಂತೂ ಕೆಲಸ ಪಾಪ ನಮ್ಮೊಳಗೆ ನಾವಂತೂ ಕೊನೆಗೆ ಸಾಯಂಕಾಲ ಪೂಜೆ ಮಾಡ್ದೋ. ನಮ್ಮ ಹುಡುಗ ದೇವ್ರಿಗೆಲ್ಲ ಪೂಜೆ ಮಾಡಿ ನಮ್ಗೆಲ್ಲ ಮಂಗಳಾರತಿ ಕೊಟ್ಟ. ನಾವು ಮಂಗಳಾರತಿ ತಗೊಂಡು ನಮ್ಮ ಸುಬ್ಬಕ್ಕ ದೇವ್ರ ಮುಂದೆ ಕೂತ್ಕೊಂಡು ಏನೋ ಪ್ರಾರ್ಥನೆ ಮಾಡ್ತಾ ಇದ್ರು. ಏನಂತ ನಮಗೂ ಗೊತ್ತಾಗ್ಲಿಲ್ಲ. ಹಡ್ ಬಿದ್ದು ಬಂದಾದ್ಮೇಲೆ ಕೇಳ್ದೋ ದೇವ್ರ ಹತ್ರ ಏನು ಕೇಳ್ಕೊಂಡೆ ಅಂದ್ರೆ ಅವ್ರ ಮಾಮೂಲಿ ಗೊತ್ತಲ್ಲ, ಚಾಕಿ ಬಿಕ್ಕಿ ಕುರ್ಕುರೆ ಅಷ್ಟೇ ಕೇಳ್ಕೊಳ್ಳೋದು. ನಮ್ಮ ದೇವರು ಹಿಂಗೆ ಕಾಣ್ತಾ ಇತ್ತು. ಇವತ್ತು ವರಮಹಾಲಕ್ಷ್ಮಿ ದಿವಸ ಅಣ್ಣ ತಂಗಿ ಇಬ್ರು ಫೋಟೋ ಶೂಟ್ ಮಾಡ್ತಾ ಇದ್ರು. ನಾವು ಮಳೆ ಬೇರೆ ಒಯ್ದಿತ್ತು, ಚಳಿ ಬೇರೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಫಸ್ಟ್ನೇ ಸತಿ ಬೋಂಡ ಮಾಡೋಣ, ಈರುಳ್ಳಿ ಬೋಂಡ ಅಂತ ಆಗದೆ ಮನೆಯಲ್ಲಿ ಗರಿ ಗರಿಯಾಗಿ ಬರ್ತಾ ಇತ್ತು. ಚೆನ್ನಾಗಿತ್ತು, ಘಮ ಘಮ ಅಂತ ಇತ್ತು. ಹಂಗೆ ನ್ಯಾಚುರಲ್ ಆಗಿ ಮಾಡಿದ್ದು. ನಮ್ಮ ಸುಬ್ಬಕ್ಕ ತಿಂದಂತೂ ಬಿಸಿ ಬಿಸಿ ಚೆನ್ನಾಗೈತಂದ್ರು. ನಮ್ಮವಳ ಬಾಯಿ ಅಂತೂ ಸುಟ್ಟೋಯ್ತು ಬಿಸಿ ಬಿಸಿ ತಿಂದು. ನಮ್ಮ ಸುಬ್ಬಕ್ಕ ಅಂತೂ ಉರ್ಕೊಂಡು ತಿಂತಾಯಿರು. ನಾವು ಗಂಡ ಹೆಂಡತಿ ಸೇರಿಕೊಂಡು ಇದ್ರದ್ದು ಪಾಯಸ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು, ಹೆಸರು ಬೇಳೆ ಪಾಯಸ ಸ್ವಲ್ಪ ತಂಪಾಗಿರಲಿ ಅಂತ ನಮ್ಮ ಸುಬ್ಬಕ್ಕ ಅಂತೂ ಏನು ಮಾಡ್ತಾ ಇದ್ದೀವಿ ನೋಡೋದಕ್ಕಂತೂ ಬಂದರು. ಕೊನೆಗೆ ಇಳ್ಕೊಡೋಕೆ ಸೈಡಿಗೆ ಬಿಟ್ರು, ಎಷ್ಟು ಬಿಟ್ರು ತಿರ್ಗಾ ಓಡ್ಬರ್ತಾರೆ. ಹಂಗೂ ಬಾಡಿ ಗಾರ್ಡಾಗಿ ಕಾಯ್ಕೊಂಡಿದ್ದು. ಬಿಸಿ ಬಿಸಿ ಬೋಂಡ, ಆಮೇಲೆ ಬಿಸಿ ಬಿಸಿ ಶಾವಿಗೆ ಎಲ್ಲ ಹಾಕ್ಬಿಟ್ಟು, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಘಮ ಘಮ ಅಂತ ಇತ್ತು. ಹೆಸರು ಬೇಳೆ ಪಾಯಸ ಬೆಲ್ಲಕ್ಕೂ ಅದಕ್ಕೂ ಚೆನ್ನಾಗಿತ್ತು. ನಮ್ಮ ಸುಬ್ಬಕ್ಕನಿಗೆ ಹಾಕ್ಕೊಟ್ಟು ಅವರಂತೂ ತಿಂತಾಯಿರು. ಹಂಗೆ ನಮ್ಮೊಳಗಂತೂ ಒಂದು ಆಸೆ ಏನಂದರೆ ಅವ್ರ ಮನೇಲಿ ಪಾಯಸಕ್ಕೆ ಬೋಂಡ ಹಾಕೊಂಡು ತಿಂತಾಯಿದ್ರಂತೆ. ಅದಕ್ಕೆ ಅವಳಿಗೆ ಖುಷಿ ಆಗೋಯ್ತು. ಹಂಗೆ ನಮ್ಮ ಹುಡುಗ ತಿಂದ, ನಾವಂತೂ ಊಟ ಮಾಡ್ದೋ. 2 ಸತಿ ಪಾಯಸ ತಿಂದಿದ್ಯಾ? ತಿನ್ನ ಅನ್ನ. ನಮ್ಮ ಹಬ್ಬ ಹಿಂಗಿತ್ತು ಸ್ನೇಹಿತರೆ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.